ನಮಸ್ಕಾರ ಎಲ್ರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿಂದ ಟಾಪಿಕ್ ಏನಂದರೆ ಯಾಕೆ ಹೇರ್ ಲಾಸ್ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು. ಯಾಕೆ ಅಂದರೆ ಇವಾಗ ಎಲ್ಲರಿಗೂ ಅನ್ನಿಸ್ಬೋದು, ಸೊ ಇನ್ನೂ ಚಿಕ್ಕ ಏಜು ನನಗೆ ಹೇರ್ ಲಾಸ್ ಆಗ್ತಾಯಿದೆ. ಸೊ ಯಾಕೆ ರೀಸನ್ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಅಪ್ಪ ಅಮ್ಮಗೆ ಹೇರ್ ತುಂಬ ಚೆನ್ನಾಗಿದೆ, ಬಟ್ ನನಗೆ ಲಾಸ್ ಆಗ್ತಾಯಿದೆ. ಸೊ ಆ ರೀಸನ್ ಯಾಕೆ ಅಂತ ಇವತ್ತಿನ ವೀಡಿಯೋಲಿ ತಿಳ್ಕೊಳ್ಳೋಣ. ಸೊ ಆ್ಯಕ್ಚುಲಿ ಹೇರ್ ಲಾಸ್ ಆಗೋಕ್ಕೆ ತುಂಬ ರೀಸನ್ಸ್ ಇದೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ನೋಡೋಕ್ಕೋದ್ರೆ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಓಕೆನಾ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು? ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಸಿಂಪಲ್. ಸೊ ನಮ್ಮ ಬಾಡಿ ಒಳಗಡೆ ನಾವು ಏನೇ ತಿಂದ್ರೂ ಇನ್ಸುಲಿನ್ ಬಂದು ಸ್ಪೈಕ್ ಆಗುತ್ತೆ. ಸೊ ಇವಾಗ ಬೆಳಗ್ಗೆ ನೀವು ಟಿಫನ್ ಮಾಡೋದಾಗಿರ್ಬೋದು, ಮಧ್ಯಾಹ್ನ ಲಂಚ್ ಆಗಿರ್ಬೋದು, ಇಲ್ಲ ಸಂಜೆ ಆಫೀಸಲ್ಲಿ ಇಲ್ಲಾಂದರೆ ಆಚೆಗಡೆ ಸ್ನ್ಯಾಕ್ಸ್ ತಿನ್ನೋದಾಗಿರ್ಬೋದು, ಪ್ರತಿ ಒಂದಕ್ಕೂ ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಸ್ಪ್ರೈಕ್ ಆಗುತ್ತೆ. ಸೊ ಈ ಇನ್ಸುಲಿನ್ ರೆಸಿಸ್ಟ್ ಮಾಡೋದು ನಿಮ್ಮ ಕೈಯಲ್ಲಿದೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಊಟ ಮಾಡಿದ ತಕ್ಷಣ ನಿದ್ದೆ ಮಾಡಿದ್ರಿ ಅಂದ್ಕೊಳ್ಳಿ, ಸೊ ಆವಾಗಲೂ ಇನ್ಸುಲಿನ್ ಬಂದು ಸ್ಪೈಕ್ ಆಗುತ್ತೆ. ಸೊ ನೀವೇನಾದರೂ ಶುಗರ್ ಐಟಮ್ ಇಂಟೇಕ್ ಮಾಡಿದ್ರಿ ಅಂದ್ಕೊಳ್ಳಿ, ಸೊ ಅವಾಗಲೂ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಸೊ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್, ಇದು ಒನ್ ಆಫ್ ದ ಮೇನ್ ರೀಸನ್. ನೆಕ್ಸ್ಟ್ ಬಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಿಮಗೆ ಏನಾದರೂ ಆಗ್ತಾಯಿದೆ ಅಂದರೆ ಇದು ಮೇಲ್ಗಾಗಿರ್ಬೋದು, ಫೀಮೇಲ್ಗಾಗಿರ್ಬೋದು. ಸೊ ಫೀಮೇಲ್ ಅಂದರೆ ನಿಮ್ಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾಯಿದ್ರೆ, ಇಲ್ಲಾಂದರೆ ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಇಲ್ಲ, ಸೊ 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಸತಿ ಆಗ್ತಾಯಿದ್ರೆ, ಸೊ ನಿಮಗೆ ಹೇರ್ ಲಾಸ್ ಆಗೋಕ್ಕೆ ಚಾನ್ಸಸ್ ಇದೆ 100%. ನೆಕ್ಸ್ಟ್ ಬಂದು ಇನ್ಫ್ಲಮೇಷನ್ ಇನ್ ಬ್ಲಡ್ ಸರ್ಕ್ಯುಲೇಷನ್. ಸೊ ನಿಮಗೆ ಇವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಲ್ಲಿ ಏನಾದರೂ ನಿಮಗೆ ಹೆಚ್ಚು ಕಮ್ಮಿ ಆಗ್ತಾಯಿದೆ ಅಂದರೆ ನಿಮಗೂ ಹೇರ್ ಲಾಸ್ ಆಗ್ತಾಯಿದೆ ಅಂತ ಅರ್ಥ, ಓಕೆನಾ. ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್. ಸೊ ನಿಮಗೇನಾದರೂ ಸ್ಟ್ರೆಸ್ ಆಗ್ತಾಯಿದೆ ವರ್ಕಲ್ಲಿ, ಇಲ್ಲಾಂದರೆ ನಿಮಗೆ ಆಚೆ ಫ್ಯಾಮ್ಲಿಯಲ್ಲಿ, ಸೊ ಏನಾದರೂ ಟೆನ್ಷನ್ ಆಗ್ತಾಯಿದ್ರೆ, ಪ್ರೆಷರ್ ಆಗ್ತಾಯಿದ್ರೆ, ಅದು ಕನ್ಸಿಸ್ಟೆನ್ಸಿಯಾಗಿ ಡೈಲಿ ನಿಮಗೆ ಡೇ ಟು ಡೇ ಲೈಫಲ್ಲಿ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇದ್ದರೆ, ಸೊ ನಿಮಗೂ ಹೇರ್ ಲಾಸ್ ಆಗೋಕ್ಕಿದೆ. ಸೊ ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ 40% ಮೇಲ್ಸ್ಗೆ ಅಂದರೆ ಗಂಡಸರಿಗೆ, 40% ಗಂಡಸರಿಗೆ ಬಂದು 30 ವರ್ಷದಿಂದ ಹೇರ್ ಲಾಸ್ ಬಂದು ಕಾಣಿಸ್ಕೊಳ್ಳುತ್ತೆ. ಸೊ ಅದೇ ಹೆಂಗಸರಿಗೆ ಅಂದರೆ ಫೀಮೇಲ್ಸ್ಗೆ ನೋಡೋಕ್ಕೆ ಹೋದರೆ 50 ವರ್ಷಕ್ಕೆ ನಿಮಗೆ ಹೇರ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಯಾಕೆ 30 ಇಯರ್ಸಿಂದ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಇನ್ನೊಂದು ಮೇನ್ ರೀಸನ್, ಇವಾಗ ಯಾರ್ಯಾರಿಗೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಹಂಗಂದರೆ ಮೇನ್ ನ್ಯೂಟ್ರಿಷನ್ ಬಂದು ವಿಟಮಿನ್ಸ್, ಮಿನರಲ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್. ಇದು ಮೂರೂ ನಿಮ್ಗೆ ಏನಾದರೂ ಡೇ ಟು ಡೇ ಲೈಫ್ ಸ್ಟೈಲಲ್ಲಿ ಇಲ್ಲಾಂದರೆ ಫುಡ್ಡಲ್ಲಿ ಇದು 3 ಸಿಗ್ತಾ ಇಲ್ಲ ಅಂದರೆ ನಿಮಗೆ ಬೇಗ ಹೇರ್ ಲಾಸ್, ಹೇರ್ ಡ್ಯಾಮೇಜ್ ಆಗೋದು, ಮತ್ತು ಪಾಲಿಸಿಲಿಕ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಹೇರ್ ಸೆಲ್ಸ್ಗೆ ಆ ಸೆಲ್ಸು ಬೇಗ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಅದ್ರ ಜೊತೆಗೆ ಯಾರು ಹೇರ್ ಕಲರ್, ಸೊ ಹೇರ್ ಕಲರ್ ಯಾರು ಜಾಸ್ತಿ ಅಪ್ಲೈ ಮಾಡ್ತಾ ಇದ್ದಾರೆ, ಮತ್ತು ಹೇರ್ಗೆ ಸ್ಟೈಲಿಂಗ್ ಮಾಡೋದಾಗಿರಲಿ, ಇಲ್ಲಾಂದರೆ ಕರ್ಲಿ ಹೇರ್, ಸೊ ಕರ್ಲಿ ಹೇರ್ ಮಾಡೋದಾಗಿರಲಿ, ಹೇರ್ ಸ್ಟ್ರೈಟನ್ ಮಾಡೋದಾಗಿರಲಿ, ಸೊ ಹೇರ್ಗೆ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡೋದಾಗಿರಲಿ, ಅದರಿಂದನೂ ನಿಮಗೆ ಹೇರ್ ಸೆಲ್ಸ್ಗೆ ಡ್ಯಾಮೇಜ್ ಆಗಿ ನಿಮ್ಮ ಹೇರ್ ಬಂದು ಲಾಸ್ ಆಗ್ತಾ ಬರುತ್ತೆ. ಸೊ ಇಷ್ಟು ರೀಸನ್ಸ್ ಇದೆ ಹೇರ್ ಲಾಸ್ ಆಗೋಕ್ಕೆ. ಅದ್ರ ಜೊತೆಗೆ ನಿಮ್ಮದು ಹೆಲ್ತಿ ಲೈಫ್ ಸ್ಟೈಲು ಡಿಪೆಂಡ್ ಆಗುತ್ತೆ. ಹೆಲ್ತಿ ಲೈಫ್ ಸ್ಟೈಲ್ ಅಂದರೆ ಏನು, ಒಂದು 5 ಪಿಲ್ಲರ್ಸ್ ಫಾಲೋ ಮಾಡೋದಾಗಿರಲಿ, ಸೊ ನೀರು ಸರಿಯಾಗಿ ಕುಡಿತಾ ಇದ್ದೀರಾ ಅಂತ ನೋಡೋದಾಗಿರಲಿ, ಇಲ್ಲಾಂದರೆ ಕರೆಕ್ಟ್ ಟೈಮು ಊಟ ಮಾಡ್ತಾ ಇದ್ದೀರಾ, ಸೊ ನಿಮ್ಮದು ನಿದ್ದೆ ಚೆನ್ನಾಗಿದೆಯಾ, ಇದೆಲ್ಲನೂ ಸಹ ಡಿಪೆಂಡ್ ಆಗುತ್ತೆ. ಸೊ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ನಿಮಗೆ ಬೇಕಂದರೆ ನೀವು ಈ ಪೇಜ್ನ ಫಾಲೋ ಮಾಡಿ. ನಿಮಗೆ ಡೇ ಟು ಡೇ ನಿಮಗೆ ಡೈಲಿ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಸೊ ಫಿಟ್ನೆಸ್ ಬಗ್ಗೆ ಆಗಿರ್ಬೋದು, ಹೆಲ್ತ್ ಬಗ್ಗೆ ಆಗಿರ್ಬೋದು, ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವೀಡಿಯೋ ನೋಡ್ತಾ ಇರಿ.